ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿವಾಹಿತೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಅದ್ದಿಹಳ್ಳಿಯಲ್ಲಿ ರಂಜಿತಾ ಎಂಬಾಕೆ ಸೂಸೈಡ್ ಮಾಡಿಕೊಂಡಿದ್ದಾಳೆ. 4 ದಿನದ ಹಿಂದೆ ಪತಿ ಚೇತನ್ ನಿದ್ದೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ಪತಿಯನ್ನ ರಂಜಿತಾ ಭೇಟಿಯಾಗಿದ್ರು. ಮೊನ್ನೆ ರಾತ್ರಿ ಮನೆಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಪತಿ ಕಿರುಕುಳವೇ ಮಗಳ ಸಾವಿಗೆ ಕಾರಣ ಅಂತ ಸಂಬಂಧಿಕರು ಆರೋಪಿಸಿದ್ದಾರೆ. ಶಾಂತಿಗ್ರಾಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾರಿಗೆ ನೌಕರರ ಮುಖಂಡ ಅನಂತ್ ಸುಬ್ಬುರಾವ್ ಬೆಂಗಳೂರಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸಂಜೆ ವಿಜಯನಗರದ ನಿವಾಸದಲ್ಲಿ ಹೃದಯಾಘಾತವಾಗಿತ್ತು. ಖಾಸಗಿ ಆಸ್ಪತ್ರೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೆ ಮಲ್ಲೇಶ್ವರಂನ ಘಾಟೆ ಭವನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಿಎಂ ಸೇರಿ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ನಿಮಾನ್ಸ್ ಆಸ್ಪತ್ರೆಗೆ ಪಾರ್ಥಿವ ಶರೀರ ಹಸ್ತಾಂತರಿಸಲಾಗುತ್ತೆ. PI ಆಫೀಸ್ನಲ್ಲಿ ಕೂಡ ಘಾಟೆ ಭವನದಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ಇಡ್ತೀವಿ. ಅವರ ದೇಹವನ್ನು ನಾವು ಆಸ್ಪತ್ರೆಗೆ ದಾನ ಮಾಡ್ತೀವಿ. ಸರ್ಕಾರಿ ಶಾಲೆ ಜಾಗವನ್ನ 20 ವರ್ಷದ ಹಿಂದೆ ಸಾವನ್ನಪ್ಪಿದ್ದ ಮಹಿಳೆ ಹೆಸರಿಗೆ ವರ್ಗಾಯಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ದೇವನೂರಿನಲ್ಲಿ ವಿಚಿತ್ರ ಘಟನೆ ನಡೆದಿದ್ದು, PDO ಅಮೀರ್ ಹುಸೇನ್ ಮೃತ ಶಿವಮ್ಮ ಹೆಸರಿಗೆ ಸರ್ಕಾರಿ ಜಾಗ ಖಾತೆ ಮಾಡಿದ್ರು. ಸಿಇಒ ಎದುರೇ ಗ್ರಾಮಸ್ಥರು PDO ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲದೆ ಡಿಸಿಗೂ ಈ ಬಗ್ಗೆ ದೂರು ನೀಡಿದ್ದಾರೆ. ಇಟ್ಟಿಗೆ ಕಾರ್ಖಾನೆಗಾಗಿ ಅರಣ್ಯದಲ್ಲಿದ್ದ 100 ಮರಗಳ ಮಾರಣ ಹೋಮ ನಡೆಸಿದ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರಿನ ನಾಗಣ್ಣ ನಗರದಲ್ಲಿ ನಡೆದಿದೆ. ಇಟ್ಟಿಗೆ ಫ್ಯಾಕ್ಟರಿಗೆ ಜಿಲ್ಲಾಡಳಿತ ಅನುಮತಿ ಇಲ್ಲ. ಆದರೂ ಅದರ ಮಾಲೀಕರು ತಮಿಳುನಾಡಿಂದ ಬಂದ 50 ಕುಟುಂಬಗಳಿಂದ ಮರಗಳನ್ನ ಕತ್ತರಿಸಿದ್ದಾರೆ. ಬೆಟ್ಟದ ಮಣ್ಣು ಅಕ್ರಮ ಬಳಕೆ, ಬಾಲಕಾರ್ಮಿಕರಿಂದ ಕೆಲಸ ಮಾಡಿಸುತ್ತಿರುವ ಆರೋಪವು ಫ್ಯಾಕ್ಟರಿ ವಿರುದ್ಧ ಇದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಆಲಬಾಳದಲ್ಲಿ ಚರಂಡಿ ನೀರಲ್ಲಿ ಶಾಲಾ ಮಕ್ಕಳು ಊಟದ ತಟ್ಟೆ ತೊಳೆದ ಘಟನೆ ನಡೆದಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟದ ನಂತರ ಪ್ಲೇಟ್ ತೊಳೆಯಲು ನೀರಿಲ್ಲದೆ ಮಕ್ಕಳು ಅನಿವಾರ್ಯವಾಗಿ ಈ ಕಾರ್ಯ ಮಾಡಿದ್ದಾರೆ. ಶಾಲಾ ಸುಧಾರಣಾ ಸಮಿತಿ ಹಾಗೂ ಶಿಕ್ಷಕರ ಬೇಜವಾಬ್ದಾರಿತನದ ವಿರುದ್ಧ ಜನ ಕಿಡಿಕಾರಿದ್ದಾರೆ. ಗೋವಾ ರಾಜಧಾನಿ ಪಣಜಿಯಲ್ಲಿ ಇಂಡಿಯಾ ಎನರ್ಜಿ ವೀಕ್ 2026 ಆರಂಭ ಆಗಿದೆ. ಜನವರಿ 30ರವರೆಗೆ ನಡೆಯಲಿರುವ ಈ ಎನರ್ಜಿ ವೀಕ್ನಲ್ಲಿ ಅಮೆರಿಕ, ಯುರೋಪ್, ಮಧ್ಯಪ್ರಾಚ್ಯ, ಆಫ್ರಿಕಾ ಮತ್ತು ಏಷ್ಯಾ ಪೆಸಿಫಿಕ್ ಪ್ರದೇಶದ 120ಕ್ಕೂ ಹೆಚ್ಚು ದೇಶಗಳಿಂದ 75,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ಪ್ರಧಾನಿ ಮೋದಿ ದೆಹಲಿಯಿಂದಲೇ ಸಮ್ಮೇಳನವನ್ನ ವರ್ಚುವಲ್ ಆಗಿ ಉದ್ಘಾಟಿಸಿದ್ರು. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಪುರಿ ಎನರ್ಜಿ ವೀಕ್ ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದರು. ಮೆಡಿಕಲ್ PG ವಿದ್ಯಾರ್ಥಿನಿ ಧಾರವಾಡದ ಡಿಮ್ಯಾನ್ಸ್ ಹಾಸ್ಟೆಲ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಶಿವಮೊಗ್ಗದ ಪ್ರಜ್ಞಾ ಪಾಲೇಗಾರ್ ಮೃತ ವಿದ್ಯಾರ್ಥಿನಿ. ಸೈಕಿಯಾಟ್ರಿಕ್ ಮೊದಲನೇ ವರ್ಷದ ವಿದ್ಯಾರ್ಥಿನಿಯಾಗಿದ್ದ ಪ್ರಜ್ಞಾ ಮೊದಲು ಇಷ್ಟವಿಲ್ಲದೆ ಸೂಸೈಡ್ ಮಾಡಿಕೊಂಡ ಶಂಕೆ ಇದೆ. ನಿನ್ನೆ ತನ್ನ ರೂಮ್ನಲ್ಲಿ ಹೆತ್ತವರನ್ನ ಬಿಟ್ಟು ಪಕ್ಕದ ಪ್ರಿಯಾ ಅನ್ನೋ ಸ್ನೇಹಿತೆ ರೂಮ್ನಲ್ಲಿದ್ದ ಪ್ರಜ್ಞಾ ಅಲ್ಲೇ ನೇಣು ಹಾಕಿಕೊಂಡಿದ್ದಾಳೆ. ಉಪನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕ್ ಕಳ್ಳನನ್ನ ಹಿಡಿದು ವಿಚಾರಣೆ ನಡೆಸಿದಾಗ ಮತ್ತೊಬ್ಬ ಅಂತಾರಾಜ್ಯ ಕಳ್ಳ ಬಲೆಗೆ ಬಿದ್ದಿದ್ದಾನೆ. ಜನವರಿ 4ರಂದು ಬೈಕ್ ಕದ್ದು ಸೈಯದ್ ಬೆಂಗಳೂರಿನ ಗೋವಿಂದಪುರ ಠಾಣೆ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದ. ಆತನ ವಿಚಾರಣೆ ವೇಳೆ ತೆಲಂಗಾಣದ ಮೊಹಮ್ಮದ್ ಮುಜಾಫರ್ ಬಗ್ಗೆ ಸೈಯದ್ ಬಾಯ್ಬಿಟ್ಟಿದ್ದ. ಮುಜಾಫರ್ನಿಂದ ಕದ್ದ ಕಾರುಗಳನ್ನ ಸೈಯದ್ ಮಾರಾಟ ಮಾಡ್ತಾ ಇದ್ದ. 9 SUV ಕಾರು ವಶಕ್ಕೆ ಪಡೆದು ಇಬ್ಬರನ್ನ ಜೈಲಿಗಟ್ಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿದೆ. ಸಿಎಂ ಮತ್ತು ಡಿಸಿಎಂ ಬಣದ ಮಧ್ಯೆ ಜಟಾಪಟಿ ಏರ್ಪಟ್ಟಿದೆ. ಹಾಗಾಗಿ ಇವತ್ತು ನಡೆಯುವ ಅಧ್ಯಕ್ಷ ಸ್ಥಾನದ ಚುನಾವಣೆ ಮುಂದೂಡಿಕೆ ಸಾಧ್ಯತೆ ಇದೆ. KN ರಾಜಣ್ಣ ಹಾಗೂ DK ಬಣದ ನಿರ್ದೇಶಕರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. CLP ಸಭೆಗೂ ಮುನ್ನ ಸಿಎಂ ನಿರ್ದೇಶಕರ ಜೊತೆ ಸಭೆ ನಡೆಸಿದ್ರು ಯಾವುದೂ ಇತ್ಯರ್ಥವಾಗಿಲ್ಲ. ಹಾಗಾಗಿ ಚುನಾವಣೆ ಮುಂದೂಡೋದಕ್ಕೆ ಚಿಂತಿಸಲಾಗ್ತಾ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಗ್ರೌಂಡ್ನಲ್ಲಿ RCB ಪಂದ್ಯ ನಡೆಯೋದು ಡೌಟ್. ಈವರೆಗೂ RCB ತನ್ನ ನಿಲುವು ತಿಳಿಸದ ಹಿನ್ನೆಲೆ ಪಂದ್ಯಗಳು ಛತ್ತೀಸ್ಗಢದ ರಾಯಪುರಕ್ಕೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. KSCA ಮನವೊಲಿಸುವುದಕ್ಕೆ ಯತ್ನಿಸಿದ್ರು RCB ಹಿಂದೇಟು ಹಾಕ್ತಾ ಇದೆ. ಪಂದ್ಯ ಆಡಬೇಕಾದ್ರೆ ಕೆಲ ಷರತ್ತು ಪೂರೈಸಬೇಕು, ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ಆಡೋದಿಲ್ಲ ಅಂತ RCB ಷರತ್ತು ಹಾಕಿದೆ. ಅದರಲ್ಲೂ ಸರ್ಕಾರದ ಜೊತೆ ಮಾತನಾಡಿ ತಮ್ಮ ಮೇಲಿನ ಕೇಸ್ ವಾಪಸ್ ಪಡಿಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ಯಂತೆ.
ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನೀವು ಆದಷ್ಟು ಬೇಗ ಪರಮಾಣು ಶಸ್ತ್ರಾಸ್ತ್ರಗಳ ಕುರಿತು ಒಪ್ಪಂದ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಮುಂದಿನ ಅಮೆರಿಕದ ದಾಳಿ ತುಂಬಾ ಕೆಟ್ಟದಾಗಿರುತ್ತದೆ. ಇರಾನ್ ಶೀಘ್ರವಾಗಿ ನ್ಯಾಯಯುತ ಒಪ್ಪಂದವನ್ನ ಮಾಡಿಕೊಳ್ಳುತ್ತದೆ ಅಂತ ಆಶಿಸುತ್ತೇನೆ ಅಂತ ಟ್ರಂಪ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಬರೆದಿದ್ದಾರೆ.